ವಿದ್ಯಾರ್ಥಿಗಳೇ, ನಿನ್ನೆ ತರಗತಿಯಲ್ಲಿ ನಾವು ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಮತ್ತೆ ಅದರ ಅಗತ್ಯತೆ ಬಗ್ಗೆನೂ ನಾನು ಹೇಳ್ತಾ ಹೋದೆ ನಿಮ್ಗೆ. ಅಂದ್ರೆ ನಿಯೋ ಅಂತ ಅನ್ನೋದು ಇಂಟರ್ನ್ಯಾಷನಲ್ IPE ಅನ್ನೋದನ್ನ ನೋಡ್ತೀವಿ, ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಎಕಾನಮಿ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಬಟ್ ವಾಟ್ ಈಸ್ ಎ ನ್ಯೂ ಇಂಟರ್ನ್ಯಾಷನಲ್ ಎಕಾನಮಿಕ್ ಆರ್ಡರ್ ಅಂತಂದ್ರೇನು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ಸಂಗತಿಗಳಿತ್ತು ಅನ್ನೋಂತಹದನ್ನ ಈಗಾಗ್ಲೇನೆ ಚರ್ಚೆಗೆ ಒಳಪಡಿಸಿದ್ವಿ. ಸೊ ಸಹಜವಾಗಿ ನಮ್ಗೆ ದ್ವಿತೀಯ ಮಹಾಯುದ್ಧದ ನಂತರದ ಒಂದು ಪರಿಸ್ಥಿತಿ ನಮ್ಗೆಲ್ಲ ಗೊತ್ತಿದೆ. ಸೆಕೆಂಡ್ ವರ್ಲ್ಡ್ ವಾರ್ಗಿನ ನಂತರದ ಒಂದು ಸಿಚುಯೇಷನ್ ನಾವು ನೋಡ್ತಾ ಹೋಗ್ತೀವಿ. ಸೊ ಆ ನಂತರದಲ್ಲಿ ಎಸ್ಪೆಷಲಿ ನಮ್ಗೆ 1970ರವರೆಗೂ ಇದ್ದಂತಹ ಒಂದು ಆರ್ಥಿಕ ವ್ಯವಸ್ಥೆ, ಅದರಲ್ಲಿ ಬದಲಾವಣೆಗಳಾಗ್ಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಏನಾಗತ್ತೆ ಅಂತಂದ್ರೆ ಹೊಸ ಆರ್ಥಿಕ ಒಂದು ವ್ಯವಸ್ಥೆಯ ಒಂದು ಬೆಳವಣಿಗೆಗೆ ಎಡೆ ಮಾಡ್ಕೊಡುತ್ತೆ. ಸೊ ಇಲ್ಲಿ ನಿಮ್ಗೆ ಆಫ್ರೋ ಏಷಿಯನ್ ಒಂದು ಇದು ಪುನರುತ್ಥಾನ ಅನ್ನುವಂತಹದ್ದು, ದ ಎಮರ್ಜಿಂಗ್ ಆಫ್ ದ ಆಫ್ರೋ ಏಷಿಯನ್, the concept of neo will be arise. The concept of new international economic order will be arised. So it seeks to end the imbalance inequalities in the economic relations between the underdeveloped and developed country. The conversation, this discussion between the developing and underdeveloping country. So the purpose of the NEO, it creates equal and justice on the base of new international economic policies. It is demand of the North and South countries. It is demand. So new international economic order was a set of proposal. It is a set of proposal to put forward during the 1970s by some developing countries through the United Nations, regarding so many local organizations, so many regional organizations related to the it plays very important role regarding these aspects. So for example, IMF, WTO and OPEC. So these are the main organizations. And the impact of these organizations, the concept of new economic policy will be arised. So ವಿದ್ಯಾರ್ಥಿಗಳೇ, ನಿಮ್ಗೆ ಆಫ್ರೋ ಏಷಿಯನ್ನಿನ ಒಂದು ಬೆಳವಣಿಗೆ, the huge gap between the developing ಮತ್ತೆ ಅಂಡರ್ ಡೆವಲಪಿಂಗ್, ಅಭಿವೃದ್ಧಿ ಮತ್ತೆ ಅನಭಿವೃದ್ಧಿಯ ಪರಿಕಲ್ಪನೆ, ಇದರ ಜೊತೆಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಉತ್ತರ ಮತ್ತೆ ದಕ್ಷಿಣ, ದ ಡೈಲಾಗ್ ಬಿಟ್ವೀನ್ ನಾರ್ತ್ ಅಂಡ್ ಸೌತ್, ದ ಡೈಲಾಗ್ ಬಿಟ್ವೀನ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರೀಸ್. So last class we told about the LDCs, least developing countries. ಸೊ ಈ ಪರಿಣಾಮ ನಿಮ್ಗೆ ಏನಾಗತ್ತೆ ಅಂದ್ರೆ ಹೊಸ ಒಂದು ಕಾನ್ಸೆಪ್ಟ್ ಉಟ್ಕೊಳ್ತಾ ಹೋಗುವಂತಹ ಪ್ರಯತ್ನ ಆಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದೆ. ಸೊ ಇಲ್ಲಿ ನಿಮ್ಗೆ ಇದ್ರವರೆಗೂ ನಿಯೋ ಅಂತಂದ್ರೆ ಏನು ಅದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಈ ಕಾರಣಕ್ಕೆ ಏನಾಗತ್ತೆ ಅಂತಂದ್ರೆ ದ ನೆಸೆಸಿಟಿ ಆರ್ ಎಮರ್ಜೆನ್ಸಿ ಆಫ್ ದ ನಿಯೋ, ದ ಆರಿಜಿನ್ ಆಫ್ ದ ನಿಯೋ ಕ್ಯಾನ್ ಬಿ ಟ್ರೇಸ್ಡ್ ಬ್ಯಾಕ್ ಟು ದ ಹವಾನಾ ಕಾನ್ಫರೆನ್ಸ್ ಇನ್ 1948. ಇದರ ಒಂದು ಬೆಳವಣಿಗೆಯನ್ನ ನಾವು ನೋಡ್ತಾ ಬಂದಾಗ, ಯಾವ್ದ್ರದ್ದು ಹೊಸ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಯನ್ನ ನಾವು ನೋಡ್ತಾ ಹೋದಾಗ ಈ ಪರಿಕಲ್ಪನೆ ಅನ್ನುವಂತಹದ್ದು 1948ರಲ್ಲೇ ನಾವು ನೋಡ್ತಾ ಹೋದ್ವಿ. ಸೊ ಡ್ಯೂರಿಂಗ್ ಇನ್ ದೀಸ್ ಕಾನ್ಫರೆನ್ಸ್, from economic and political tension that had been building between the developing and developed nation. Tension between developed and developing nations. The concept of neo origins in the back to the Havana conference. So 1948ರ ಒಂದು ಈ ಸಮ್ಮೇಳನದಲ್ಲೇ ಇದರ ಒಂದು
ಬಗ್ಗೆ ಚರ್ಚೆ ಆಗ್ತಾ ಹೋಗುತ್ತೆ, ಇದರ ಪರಿಕಲ್ಪನೆ ಶುರುವಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಭಿವೃದ್ಧಿ ಮತ್ತೆ ಅನಭಿವೃದ್ಧಿ ರಾಷ್ಟ್ರಗಳ ನಡುವಿನ ಒಂದು ರಾಜಕೀಯ ಸಂಘರ್ಷ ಅನ್ನೋದಿತ್ತಲ್ಲ, ತೀವ್ರತೆ ಅಂತ ಇತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಮ್ಮೇಳನದಲ್ಲೇ ಚರ್ಚೆಗೆ ಒಳಪಡಿಸ್ತಾ ಹೋಗುತ್ತೆ. ಬಟ್ ಲೇಟರ್ ಏನಾಗತ್ತೆ ನಿಮ್ಗೆ ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ 1974 1974 ಏಪ್ರಿಲ್ ಮೇ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಸಭೆ ನೂತನ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಘೋಷಣೆಯನ್ನ ಅಂಗೀಕರಿಸುತ್ತೆ. ಬಿಫೋರ್ ದಟ್ ಅಂತಂದ್ರೆ ಸ್ಪೆಸಿಫಿಕ್ ಪ್ರಪೋಸಲ್ ಫಾರ್ ಚೇಂಜಸ್ ದ ಎಕಾನಮಿಕ್ ಸಿಸ್ಟಮ್ were advanced at the summit of NAM in September 73. NAM ನಾನ್ ಅಲೈನ್ ಮೂವ್ಮೆಂಟಿನ ಒಂದು ಕಾನ್ಫರೆನ್ಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದಕ್ಕೆ, ಹೊಸ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಸ್ತಾವನೆಯನ್ನ 1993ರಲ್ಲಿ ಕೊಡುತ್ತೆ. ಇದು ನಿಮ್ಗೆ ಏನ್ ಬೇಕಾಗೋದಿಲ್ಲ. ಸೊ ಬಟ್ ಈ ಪ್ರಪೋಸಲ್ ಇದೆಯಲ್ಲ, ಯಾವಾಗ ಇದಾಗತ್ತೆ ಅಂದ್ರೆ May 1st, 1974 the 6th special session of the United Nations General Assembly adopted a declaration of establishment of a new international economic order. This is important. So ಇಲ್ಲಿ ಇವೆರಡಕ್ಕೆ ಸಂಬಂಧಪಟ್ಟಾಗಿ ತುಂಬಾ ಇದ್ ಮಾಡಕ್ ಹೋಗ್ಬೇಡಿ. ನಮ್ಗೆ ಹೊಸ ಆರ್ಥಿಕ ಒಂದು ಪರಿಕಲ್ಪನೆ ಅನ್ನುವಂತಹದ್ದನ್ನ 1974 ಯುನೈಟೆಡ್ ನೇಷನ್ನಿನ ಒಂದು ಸಾಮಾನ್ಯ ಸಭೆಯಲ್ಲಿ ಏನಾಗುತ್ತೆ, ಜನರಲ್ ಅಸೆಂಬ್ಲಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಆರ್ಥಿಕ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಘೋಷಣೆಯನ್ನ ಅಳವಡಿಸ್ಕೊಳ್ಳುವಂತಹ ಪ್ರಯತ್ನ ಆಗುತ್ತೆ. ಇದಕ್ಕೆ ಬಹಳ ಪ್ರಮುಖವಾಗಿರುವಂತಹ ಕಾರಣ ಅಂತಂದ್ರೆ, ಆಫ್ರೋ ಏಷಿಯನ್ ಅಂತಹ ರಾಷ್ಟ್ರಗಳ ಒಂದು ಪುನರುತ್ಥಾನ ಅಂತ ಕರಿಬಹುದು. ಆಫ್ರಿಕಾ ರಾಷ್ಟ್ರಗಳು, ಏಷ್ಯಾದಂತ ಅನೇಕ ರಾಷ್ಟ್ರಗಳು ಸ್ವತಂತ್ರ ಪಡೆದಾಗಿಂದನೂ ಈಕ್ವಾಲಿಟಿ ಇಲ್ಲದೆ ಇರುವಂತಹದರ ಪರಿಣಾಮ ಏನಾಗುತ್ತೆ ಅಂತಂದ್ರೆ, ಅದರಲ್ಲಿ ಬದಲಾವಣೆಗಳನ್ನ ತರಬೇಕು. ಸೊ these countries, these continents wanted to changes for the economic order. That's why the General Assembly adopted a declaration of the new international economic order ಅಂತ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ 20th century ಅನ್ನುವಂತಹದ್ದು ಒಂದು 20th ಮತ್ತೆ 21st century ಅನ್ನುವಂತಹದ್ದು ಕೇವಲ ನಿಮ್ಗೆ ವೆಪನ್ಸ್ ರಿಲೇಟೆಡ್ ಮಾತ್ರ ಇರುವಂತಹ ಒಂದು ಇದಲ್ಲ, ಟೆಕ್ನಿಕಲ್ ಆಗಿರ್ಬೋದು, ಎಕಾನಮಿಕ್ ಆಂಗಲ್ ಅಲ್ಲೂ ಬಹಳವಾಗಿ ಅದಾದಂತಹ ಒಂದು ಬದಲಾವಣೆಗಳನ್ನ ತರುವಂತಹ ಒಂದು ಅಂಶ ಆಗಿರುವಂತಹದ್ರಿಂದ. ಸೊ ಇಲ್ಲಿ ನಿಮ್ಗೆ ಬಿಫೋರ್ ದಟ್ ನಿಮ್ಗೆ ಏನಾಗತ್ತೆ ಅಂತಂದ್ರೆ, ಇದಕ್ಕಿನ ಹಿಂದೆ ನಿಮ್ಗೆ ಬೇರೆ ಬೇರೆ ತರದ ಅಂಶಗಳು ಪ್ರಭಾವ ಇರುತ್ತೆ. ಆದರೆ 1974 ನಂತರ ಸಾಮಾನ್ಯ ಸಭೆಯ ಒಂದು ಘೋಷಣೆಗೆ ಅನುಗುಣವಾಗಿ ನಿಯೋನ ಒಂದು ಪರಿಕಲ್ಪನೆ ಅಸ್ತಿತ್ವಕ್ಕೆ ಬರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇದ್ರದ್ದು ಈ ಕಾನ್ಸೆಪ್ಟ್ ಸುಮ್ಮನೆ ರೆಫರೆನ್ಸ್ಗೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಯಾವುದು ಅಂತಂದ್ರೆ, ಇದರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಅಂದ್ರೆ 1974 ಡಿಸೆಂಬರ್ ಅಲ್ಲಿ ಏನಾಗುತ್ತೆ, GA ಅಪ್ರೂವ್ ದ ಚಾರ್ಟರ್ ಆಫ್ ದ ಎಕನಾಮಿಕ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸ್ಟೇಟಸ್. ಅದ್ರ ರಿಲೇಟೆಡ್ ಯಾವ್ದಕ್ಕೆ, ನಿಯೋಗೆ ಅನುಗುಣವಾಗಿ 1974 ಡಿಸೆಂಬರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆರ್ಥಿಕ ಹಕ್ಕು ಮತ್ತೆ ಕರ್ತವ್ಯಗಳು ರಾಜ್ಯದ್ದು ಜನರಲ್ ಅಸೆಂಬ್ಲಿ ಒಂದು ಚಾರ್ಟರ್ ಅಲ್ಲಿ ಏನ್ ಮಾಡುತ್ತೆ, ಅದರ ಪ್ರಣಾಳಿಕೆಯಲ್ಲೇ ಆರ್ಥಿಕ ಹಕ್ಕುಗಳು ಮತ್ತೆ ಕರ್ತವ್ಯಗಳು, ರಾಜ್ಯದ ಕರ್ತವ್ಯಗಳು ಅನ್ನುವಂತಹದ್ದಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಜನರಲ್ ಅಸೆಂಬ್ಲಿ ಅಪ್ರೂವ್ಡ್ ದ ಚಾರ್ಟರ್ ಆಫ್ ಎಕಾನಮಿಕ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸ್ಟೇಟ್ಸ್. ಜನರಲ್ ಅಸೆಂಬ್ಲಿ ಅಂದ್ರೆ ಸಾಮಾನ್ಯ ಸಭೆ ರಾಜ್ಯಗಳ ಆರ್ಥಿಕ ಹಕ್ಕು ಮತ್ತೆ ಅದರ ಒಂದು ಕರ್ತವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪ್ರಣಾಳಿಕೆಯಲ್ಲಿ ಒಪ್ಪಿಗೆಯನ್ನ ಕೊಡೋದನ್ನ ನೋಡ್ತಾ ಹೋಗ್ತೀವಿ. So then another resolution, the General Assembly adopted the same session of a program for establishment of a NEO. So ಇದೇ ಒಂದು ಕಾರ್ಯಕ್ರಮದಲ್ಲಿ ಸಾಮಾನ್ಯ ಸಭೆ ನಿಯೋನ ಒಂದು ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವಂತಹದ್ದನ್ನ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಜನರಲ್ ಅಸೆಂಬ್ಲಿ
ವಿಶ್ವಸಂಸ್ಥೆಯ ಮೂಲಕ ನಿಮಗೆ ನಿಯೋ ಅನ್ನುವಂತಹದ್ರ ಒಂದು ಕಾನ್ಸೆಪ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಶಗಳು ಹೇಗೆ ಕಾರ್ಯಾಚರಣೆಗೆ ಬತ್ತು ಅನ್ನುವಂತಹದ್ದನ್ನ ನೋಡ್ತಾ ಹೋದಾಗ, ಸೊ ಒಂದು ನಿಮ್ಗೆ ಇಲ್ಲಿ ನೋಡಿದಾಗ ಮೇ 1, 1974 ಅಲ್ಲಿ ಅದರ ಡಿಕ್ಲರೇಷನ್ ಆಗುತ್ತೆ. ಅದರ ಚಾರ್ಟರ್ ಅನ್ನ ಅಪ್ರೂವ್ ಮಾಡಬೇಕಾದ್ರೆ ಆರ್ಥಿಕ ಮತ್ತೆ ಇದ್ರ ರಾಜ್ಯದ ಕರ್ತವ್ಯಗಳನ್ನ ತನ್ನ ಚಾರ್ಟರ್ ಅಲ್ಲಿ ಘೋಷಣೆ ಮಾಡ್ತಾ ಹೋಗುತ್ತೆ. ಮತ್ತೆ ಜನರಲ್ ಅಸೆಂಬ್ಲಿ ಇದರ ಒಂದು ಎಸ್ಟಾಬ್ಲಿಷ್ಮೆಂಟ್ ಗೆ ಅದನ್ನ ಅಭಿವೃದ್ಧಿ ಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಹೋಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ನಿಯೋನ 18 ಕ್ಲಾಸ್ ಡಾಕ್ಯುಮೆಂಟ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ 18 ಅಂಶಗಳನ್ನ ಒಳಗೊಂಡಂತಹ ಒಂದು ದಾಖಲೆಯನ್ನ ಅದು ಕೆಲವೊಂದು ಬದಲಾವಣೆಗಳ ಮೂಲಕ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಪರಿಚಯಿಸ್ತಾ ಹೋಗುತ್ತೆ. ಸೊ ದ ನಿಯೋ ಈಸ್ ಆನ್ 18 ಕ್ಲಾಸ್ ಡಾಕ್ಯುಮೆಂಟ್ಸ್ ದಟ್ ಸೀಕ್ ಸರ್ಟೆನ್ ಚೇಂಜಸ್ ಇನ್ ದ ಇಂಟರ್ನ್ಯಾಷನಲ್ ಸಿಸ್ಟಮ್. ಸೊ ದ ಚಾರ್ಟರ್ ಆಫ್ ಎಕನಾಮಿಕ್ ರೈಟ್ಸ್ ಅಂಡ್ ಡ್ಯೂಟೀಸ್ ವಾಸ್ ಅಡಾಪ್ಟೆಡ್ ಬೈ UNGA in its 29th session 1974. ಯುನೈಟೆಡ್ ನೇಷನ್ನಿನ ಜನರಲ್ ಅಸೆಂಬ್ಲಿಯಲ್ಲಿ 29ನೇ ಸೆಷನ್ 1974. ನಿಮ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ಇಷ್ಟೆಲ್ಲಾ ತಲೆ ಏನು ಬರೆಯಕ್ ಹೋಗ್ಬೇಡಿ. ನೀವು ಜಸ್ಟ್ ನಿಯೋ ಅಂದ್ರೆ ಹೊಸ ಒಂದು ಆರ್ಗ್ಯುಮೆಂಟ್ಸ್ ರಿಗಾರ್ಡಿಂಗ್ ದ ಡೆವಲಪ್ಡ್ ಅಂಡ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ನಡುವೆ ನಡೆಯುವಂತಹ ಒಂದು ಬದಲಾವಣೆಯನ್ನ, ಇಟ್ ಕ್ಲೈಮ್ ಆಫ್ ದ ಈಕ್ವಾಲಿಟಿ, ಇಟ್ ಕ್ಲೈಮ್ ಆಫ್ ದ ರೈಟ್, ಎಕಾನಮಿಕ್ ರೈಟ್ಸ್ ಗೆ ಸಂಬಂಧಪಟ್ಟ ಹಾಗೆ, ಇಂಬ್ಯಾಲೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಬದಲಾವಣೆ ತರಬೇಕು ಅನ್ನುವಂತಹ ಒಂದು ಪ್ರಯತ್ನ. ಕಚ್ಚಾ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ಬೇರೆ ಬೇರೆ ಒಂದು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಆರ್ಥಿಕ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡುವಂತಹ ಡಿಮ್ಯಾಂಡು. ಸೊ ಇದನ್ನ ನಿಮ್ಗೆ 1974 ಅಲ್ಲಿ ಯುನೈಟೆಡ್ ನೇಷನ್ನಿನ ಜನರಲ್ ಅಸೆಂಬ್ಲಿಯ ಮೂಲಕ ಅನುಷ್ಠಾನಕ್ಕೆ ಬರುತ್ತೆ ಅನ್ನುವಂತಹದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಹೋಗಿ. ಸೊ ಇಲ್ಲಿ ನೀಡ್ ಫಾರ್ ನಿಯೋ ಅಂದ್ರೆ ಅದರ ಅಗತ್ಯತೆ ಅಂತ ಅನ್ನುವಂತಹದ್ದು. ಏನಕ್ಕೆ ನಮ್ಗೆ ನಿಯೋ ಅನ್ನುವಂತಹದ್ರ ಬೇಕು ಅಂತಂದಾಗ ನಾವು ಮೇಲೆಲ್ಲ ಚರ್ಚೆ ಮಾಡಿದೀವಲ್ಲ ಅದೇ ಪರಿಕಲ್ಪನೆಗಳು. ಸೊ ಏನಕ್ಕೆ ಬೇಕು? ವೈ ಶುಡ್ ಬಿ ನೀಡ್ ಫಾರ್ ದ ನಿಯೋ? ಸೊ ಡ್ಯೂ ದ ಶಾರ್ಪ್ ಅಂಡ್ ಬಿಗ್ ಚೇಂಜಸ್ ಇನ್ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ದ ಪೋಸ್ಟ್ ವರ್ಲ್ಡ್ ವಾರ್ ಅಷ್ಟೇನೆ ಪೀರಿಯಡ್. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೆಯದಾಗಿ ಇಟ್ ವಾಂಟ್ಸ್ ಟು ಬಿಗ್ ಚೇಂಜಸ್ ಇನ್ ಇಂಟರ್ನ್ಯಾಷನಲ್ ಸಿಸ್ಟಮ್. ಅಂದ್ರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯನ್ನ ಯುದ್ಧದ ನಂತರ ಇದು ಬಯಸಿದ್ದನ್ನ ನೋಡ್ತಾ ಹೋಗ್ತೀವಿ. ನಿಯೋನ ಮೂಲಕ ಇಲ್ಲಿ ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯಲ್ಲಿ ಒಂದು ತೀವ್ರವಾದಂತಹ ಬಹುದೊಡ್ಡ ಒಂದು ಬದಲಾವಣೆ ಅನ್ನುವಂತಹದ್ದು ಬೇಕು ಅನ್ನುವಂತಹದ್ರ ಒಂದು ಆರ್ಗ್ಯುಮೆಂಟ್ ಆಗ್ತಾ ಹೋಗುತ್ತೆ. ಸೊ ದೆನ್ ವೀಕೆಂಡ್ ಪೊಸಿಷನ್ ಆಫ್ ಯುರೋಪ್, emergence of two superpower, emergence of Cold War, rise of strong anti-imperialist and anti-colonialist movement. So another one of the reason, there are two blocks. So emergence of two superpower after the Second World War. So that's why the Cold War, during these Cold War, anti-imperialist and anti-colonial movement will be arised in Afro-Asian countries. ಸೊ ಇದು ಸೆಕೆಂಡ್ ರೀಸನ್ ಏನು ಅಂತಂದ್ರೆ ಇಲ್ಲಿ ಎರಡು ಶಕ್ತಿಶಾಲಿ ರಾಷ್ಟ್ರಗಳ ಅಂದ್ರೆ ಶೀತಲ ಯುದ್ಧದ ನಂತರ ಎರಡು ಅಮೆರಿಕ ಮತ್ತೆ ರಷ್ಯಾದ ಎರಡು ಸೂಪರ್ ಪವರಿನ ನಡುವಿನ ತಿಕ್ಕಾಟ ಒಂದು ಕಡೆಯಾದರೆ, ಜೊತೆಗೆ ಈ ಆಂಟಿ ಇಂಪೀರಿಯಲಿಸ್ಟ್ ಮತ್ತೆ ಆಂಟಿ ಕಲೋನಿಯಲ್ ಅಂತಂದ್ರೆ ಸಾಮ್ರಾಜ್ಯಶಾಹಿಯ ವಿರೋಧಿ ಧೋರಣೆ, ವಸಾಹತುಶಾಹಿಯ ವಿರೋಧಕ್ಕೆ ಸಂಬಂಧಪಟ್ಟಾಗಿ ಅನೇಕ ಚಳುವಳಿಗಳು ಈ ಆಫ್ರೋ ಮತ್ತೆ ಏಷ್ಯಾದ ವ್ಯವಸ್ಥೆಯಲ್ಲಿ ಶುರುವಾಗ್ತಾ ಹೋಗೋದನ್ನ ನೋಡ್ತೀವಿ. ಲ್ಯಾಟಿನ್ ಅಮೆರಿಕ ಇರ್ಬೋದು, ಏಷ್ಯಾ ಇರ್ಬೋದು, ಆಫ್ರಿಕಾದಂತಹ ಅನೇಕ ಭಾಗಗಳಲ್ಲಿ ಈ ತರದ ಹೋರಾಟ ಶುರುವಾಗತ್ತೆ. ದ ಫಸ್ಟ್ ಒನ್ ಅಂತಂದಾಗ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಬದಲಾವಣೆ ಬೇಕು ಅನ್ನುವಂತಹದ್ದು. ಎರಡನೇದಾಗಿ ಸಾಮ್ರಾಜ್ಯಶಾಹಿ ಮತ್ತೆ ವಸಾಹತುಶಾಹಿಯ ಒಂದು ಮೂಮೆಂಟ್, ಚಳುವಳಿ ಏನಾಗುತ್ತೆ ಅಂತ ಅನ್ನೋದಾದ್ರೆ ಹೊಸ ಆರ್ಥಿಕ ನೀತಿಯ ಅಗತ್ಯತೆಯನ್ನ ಮನಗಾಣಿಸುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಹೊಸ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಒಂದು ಧ್ವನಿ ಎತ್ತುವಂತಹ
ಪ್ರಯತ್ನ ಆಗ್ತಾ ಹೋಗುತ್ತೆ. ದೆನ್ ರೈಸ್ ಆಫ್ ನ್ಯೂ ಕಾನ್ಶಿಯಸ್ನೆಸ್ ಅಮಾಂಗ್ ದ ನ್ಯೂಲಿ ಎಮರ್ಜ್ಡ್ ಕಂಟ್ರೀಸ್ ಆಫ್ ಏಷ್ಯಾ. ಆಗ್ಲೇ ಹೇಳಿದ್ನಲ್ಲ, ಹೊಸ ಒಂದು ಪ್ರಜ್ಞೆ ಅನ್ನುವಂತಹದ್ದು, ಕಾನ್ಶಿಯಸ್ ಅನ್ನುವಂತಹದ್ದು ಎಲ್ಲಿ ಶುರುವಾಗುತ್ತೆ ಅಂದ್ರೆ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾದಲ್ಲಿ ಶುರುವಾಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಈ ಕಾನ್ಸೆಪ್ಟ್, ದ ಎಕ್ಸಾಂಪಲ್ ಆಫ್ ಎಕಾನಮಿಕ್ ರಿಕವರಿ ಸೆಕ್ಯೂರ್ಡ್ ಬೈ ಯುರೋಪಿಯನ್ ಕಂಟ್ರೀಸ್. ಸೊ ಇಷ್ಟು ದಿನ ನೀವು ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡ್ ಬಂದ್ರಿ, ಇಷ್ಟು ದಿನ ನಮ್ಮ ಎಲ್ಲಾ ರಾ ಮೆಟೀರಿಯಲ್ಸ್ ಇರ್ಬೋದು, ನಮ್ ಜನರನ್ನ ಇರ್ಬೋದು, ನೀವು ಶೋಷಣೆಗೆ ಒಳಪಡಿಸಿದ್ರಿ. ಸೊ ಈಗ ನಾವು ಸುಧಾರಿಸ್ಕೊಳಕ್ಕೆ ಅನುವು ಮಾಡ್ಕೊಡಿ. ಸೊ ಈ ನ್ಯೂ ಕಾನ್ಶಿಯಸ್, ಹೊಸ ಒಂದು ಪ್ರಜ್ಞೆ ಅನ್ನುವಂತಹದ್ದು, ನ್ಯೂ ಕಾನ್ಶಿಯಸ್ ಹೊಸ ಪ್ರಜ್ಞೆ ಅನ್ನುವಂತಹದರ ಉಗಮ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾದಲ್ಲಿ ಶುರುವಾಗಿದ್ರ ಪರಿಣಾಮ ನಿಮ್ಗೆ ನಿಯೋ ಅನ್ನುವಂತಹದ್ದು ಬೇಕು ಅನ್ನುವಂತಹದ್ದು, ಅದರ ಅವಶ್ಯಕತೆಯನ್ನ ನೋಡ್ತಾ ಹೋಗ್ತೀವಿ. ದೆನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಅಗತ್ಯತೆ ಅನ್ನುವಂತಹದ್ದು, ಜಿನೆನ್ಸಿಸ್ ಆಫ್ ದ ನಿಯೋ. Substantial imbalance in the distribution of international monetary reserves. Rich nation benefit disappropriately in the distribution of value added to the products traded between themselves and the poor nation. In order to protect and perpetuate profit and jobs in uncompetitive and declining sectors, nations resort to tariff protection of insufficient domestic industries while restricting immigration to maintain high wages. Unfairly benefit to MNC, unfairly benefits to MNC, multinational companies. Substantial imbalance in the distribution ಅಂತಂದ್ರೆ ಅಂದ್ರೆ ನಿಯೋನ ಅವಶ್ಯಕತೆಗೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡ್ತಾ ಹೋಗ್ತಿದೀವಿ. ಅದಕ್ಕೆ ಸಂಬಂಧಪಟ್ಟಾಗ ಏನಾಗತ್ತೆ ಅಂತಂದ್ರೆ ಇಲ್ಲಿರುವಂತಹ ಅಸಮಾನತೆ, ಅಂದ್ರೆ ಹಣಕಾಸಿನ ಹಂಚಿಕೆಯಲ್ಲಿ ಇರಬಹುದಾದಂತಹ ಒಂದು ಅಸಮತೋಲನ ಅನ್ನುವಂತಹದ್ದು. ಅಂದ್ರೆ ಅಸಮತೋಲನ ಅಂತಂದಾಗ ಏನಾಗತ್ತೆ ಅಂತಂದ್ರೆ, ಸೊ ನಿಮ್ಗೆ 100 ರೂಪಾಯಿ ಲಾಭ ಬರುತ್ತೆ ಅಂತಂದಾಗ, ಸೊ ನೀವು 2 ರೂಪೀಸ್ನ ಈ ತರದ ಒಂದು ರಾಷ್ಟ್ರಗಳಿಗೆ ಕೊಡ್ಬೇಕು ಅಂತ ಯೋಚನೆ ಮಾಡುವಂತಹ ನಿಟ್ಟಿನಲ್ಲಿ ನೀವೇ ದೊಡ್ಡ ಪ್ರಮಾಣದ ಒಂದು ಇಂಬ್ಯಾಲೆನ್ಸ್ ಅನ್ನುವಂತಹದ್ದು, ನೀವು ಕೊಡುವಂತಹ ಅನುದಾನ ಇರ್ಬೋದು, ನೀವು ಕೊಡುವಂತಹ ಗ್ರಾಂಟ್ಸ್ ಇರ್ಬೋದು, ಟೈಡ್ ಏಡ್ ಅಂತ ಕರಿತೀವಿ, ಬಂಧಿತ ನೆರವಿರ್ಬೋದು, ಇದರಲ್ಲಿ ಇರಬಹುದಾದಂತಹ ಇಂಬ್ಯಾಲೆನ್ಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರಿ IMF ನಲ್ಲಿ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಅಂತಾರಾಷ್ಟ್ರೀಯ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿರುವಂತಹ, ಅಂತಾರಾಷ್ಟ್ರೀಯ ಹಣಕಾಸಿನ ವ್ಯವಸ್ಥೆಯಲ್ಲಿರುವಂತಹ ಅಸಮತೋಲನದ ಹಂಚಿಕೆ ನಿಯೋನ ಬೆಳವಣಿಗೆಗೆ ಕಾರಣ ಆಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಜೊತೆಗೆ ಶ್ರೀಮಂತ ರಾಷ್ಟ್ರಗಳ ಲಾಭದ ಒಂದು ಮನಸ್ಥಿತಿ, ಶ್ರೀಮಂತ ರಾಷ್ಟ್ರಗಳ ಲಾಭ ಪಡ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ, ದೆನ್ ಮತ್ತೆ ಅವರ ಒಂದು ಉತ್ಪಾದನೆಗಳಿಗೆ ಸಂಬಂಧಪಟ್ಟಾಗಿ ವಿಧಿಸುವಂತಹ ಅತಿ ಹೆಚ್ಚು ಮೌಲ್ಯಗಳು. ಅಂದ್ರೆ ಒಂದು ಪ್ರಾಡಕ್ಟಿನ ವ್ಯಾಲ್ಯೂನ ಅವರು 1 ರೂಪಾಯಿ ಇತ್ತು ಅಂತಂದ್ರೆ 100 ರೂಪಾಯಿ ಮಾಡ್ತಾ ಹೋಗುವಂತಹದ್ದು. ಸೊ ಇದರಿಂದ ಏನಾಗತ್ತೆ ಅಂದ್ರೆ ಬಡ ರಾಷ್ಟ್ರಗಳು ಇನ್ನಷ್ಟು ಬಡತನದ ಒಂದು ದಿಕ್ಕಿಗೆ ಹೋಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಇರ್ಬೋದು, ಟ್ಯಾರಿಫ್ ಅಂದ್ರೆ ತೆರಿಗೆಗೆ ಸಂಬಂಧಪಟ್ಟಾಗೆ ಯಾವುದೇ ಸುರಕ್ಷತೆ ಇಲ್ಲದೆ ಇರುವಂತಹದ್ದಿರ್ಬೋದು, ಮತ್ತೆ ಡೊಮೆಸ್ಟಿಕ್ ಅಂದ್ರೆ ಆಂತರಿಕವಾಗಿ ಇರುವಂತಹ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಾಗೆ, ಮತ್ತೆ ಅತಿ ಹೆಚ್ಚು ಅಂದ್ರೆ ಒಂದು ಇದಕ್ಕೆ ಸಂಬಂಧಪಟ್ಟ ಈ ತರದ ಆರ್ಡರ್ ಅಂದ್ರೆ ಇದರ ಪ್ರೊಟೆಕ್ಟ್ ಪರ್ಪೆಕ್ಚುಯಲ್ ಪ್ರಾಫಿಟ್ಸ್ ಅಂಡ್ ಜಾಬ್ಸ್. ಸೊ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಮತ್ತೆ ಅನ್ಕಾಂಪಿಟೇಟ್, ನೀವು ಅವ್ರ ಜೊತೆ ಕಾಂಪಿಟೇ ಮಾಡಕ್ ಸ್ಪರ್ಧೆನೇ ಇಲ್ಲದೆ ಇರುವಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಡಿಕ್ಲೈನಿಂಗ್ ಸೆಕ್ಟರ್ಸ್ ನೇಷನ್ ರಿಸಾರ್ಟ್ ಟು ಟ್ಯಾರಿಫ್ ಪ್ರೊಟೆಕ್ಷನ್ ಆಫ್ ಇನ್ಸಫಿಶಿಯಂಟ್. ಈ ತೆರಿಗೆಗಳಲ್ಲಿ ಸುಧಾರಣೆಯನ್ನ ತರಬೇಕು, ಆಂತರಿಕ ಅಥವಾ ಸ್ಥಳೀಯ ಒಂದು ಮಾರುಕಟ್ಟೆ ಅಥವಾ ಕೈಗಾರಿಕೆಗಳನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹದ್ದು ನಿಯೋನ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ. ಸೊ ಇಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಅನ್ಫೇರ್ ಅಂತ ಅನ್ನೋದಾದ್ರೆ ಒಂದು ಇದು ಇದೇ ಇಲ್ಲದೆ ಇರುವಂತಹ ಅಂದ್ರೆ ಜಸ್ಟಿಸೇ ಇಲ್ಲದೆ ಇರುವಂತಹ ಜಿನೈನ್ ಅಂತ ಅನ್ನುವಂತಹ ಅನ್ನಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತಹ ಲಾಭದ ಒಂದು ಮನಸ್ಥಿತಿ ನಿಯೋನ ಒಂದು ಬೆಳವಣಿಗೆಗೆ ಕಾರಣ ಆಗ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೀವು ಯಾಕೆ ನಿಯೋ ಅಂತಂದ್ರೆ ಹೊಸ ಆರ್ಥಿಕ ವ್ಯವಸ್ಥೆ ಅಗತ್ಯತೆ ಅಂತ ಅಂದಾಗ ಈ ಸಂಗತಿಗಳ ಬಗ್ಗೆ ಮಾತಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಅದ್ರ ಬೇಡಿಕೆ ಏನಾಗಿತ್ತು,
ಡಿಮ್ಯಾಂಡ್ ಆಫ್ ನಿಯೋ, ಹೊಸ ಒಂದು ಆರ್ಥಿಕತೆಯ ಒಂದು ಇದರಲ್ಲಿ ವ್ಯವಸ್ಥೆಯಲ್ಲಿ ಸೊ ಅದರ ಬಹು ಪ್ರಮುಖವಾಗಿರುವಂತಹ ಬೆಳವಣಿಗೆ ಅಂತಂದ್ರೆ ರೀಸ್ಟ್ರಕ್ಚರಿಂಗ್ ಆಫ್ ದ ಎಕ್ಸಿಸ್ಟಿಂಗ್ ಎಕಾನಮಿಕ್ ಆರ್ಡರ್. ರೀಸ್ಟ್ರಕ್ಚರಿಂಗ್ ಆಫ್ ದ ಎಕ್ಸಿಸ್ಟಿಂಗ್, ಈಗ ಇರುವ ಆರ್ಥಿಕತೆಯನ್ನು ಪುನರ್ ಸ್ಥಾಪಿಸಬೇಕಾಗತ್ತೆ. ರೀಸ್ಟ್ರಕ್ಚರ್, ಪುನರ್ ಸ್ಥಾಪಿಸಬೇಕಾಗತ್ತೆ. ಈಗ ಇರುವ ಆರ್ಥಿಕತೆಯ ವ್ಯವಸ್ಥೆಯನ್ನ ಪುನರ್ ಸ್ಥಾಪನೆ ಮಾಡಬೇಕು ಅನ್ನುವಂತಹದ್ದು ಇದರ ಒಂದು ವಾದ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಟೋಟಲಿ ರೀಕಾಸ್ಟಿಂಗ್ ಆಫ್ ದ ಬ್ರಿಟನ್ ವುಡ್ ಸಿಸ್ಟಮ್. ಸೊ ಇಲ್ಲಿ ನಿಮ್ಗೆ ಬ್ರಿಟನ್ ವುಡ್ ಸಿಸ್ಟಮ್ ಅನ್ನುವಂತಹ ಒಂದು ಅದರ ಒಂದು ಉದ್ದೇಶ 1930ಯಲ್ಲಿ ಬಂದಂತಹ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಆರ್ಥಿಕ ಒಂದು ಬಿಕ್ಕಟ್ಟಿನ ಪರಿಣಾಮ ಸಾಮಾಜಿಕ ಮತ್ತೆ ಆರ್ಥಿಕ ಒಂದು ಪರಿಣಾಮಗಳನ್ನ ಹೋಗ್ಲಾಡ್ಸೋದಿಕ್ಕೆ ಏನಾಗಿತ್ತು ಅಂತಂದ್ರೆ ಬ್ರಿಟನ್ ವುಡ್ ಸಮ್ಮೇಳನ ಅನ್ನುವಂತಹದ್ದು IMF ಇರ್ಬೋದು, IBRD ಒಂದು ಸ್ಥಾಪನೆಗೆ ಕಾರಣ ಆಗ್ತಾ ಹೋಗುತ್ತೆ. ಬ್ರಿಟನ್ ವುಡ್ ಸಿಸ್ಟಮ್ ಅನ್ನುವಂತಹದ್ದು ಟೋಟಲಿ ರೀಕಾಸ್ಟಿಂಗ್ ಆಫ್ ದ ಬ್ರಿಟನ್ ವುಡ್ ಸಿಸ್ಟಮ್. ಸೊ ನಿಮಿಷ, ಸೊ ಇದನ್ನ ಒಂದ್ ಏನಾಗ್ಬೇಕಾಗತ್ತೆ ಅಂತಂದ್ರೆ ಇಂತಹ ಒಂದು ತೃತೀಯ ರಾಷ್ಟ್ರಗಳು ಇದ್ರ ವಿರುದ್ಧ ಸಿಡಿದೇಳುವಂತಹದ್ರ ಪರಿಣಾಮ ಏನಾಗುತ್ತೆ ಅಂತ ಅನ್ನೋದಾದ್ರೆ ಈ ತರದ ಒಂದು ಸಂಸ್ಥೆಗಳು ಯಾವುದು IMF, IBRD ಒಂದು ಸ್ಥಾಪನೆಗೆ ಬ್ರಿಟನ್ ವುಡ್ ಸಮ್ಮೇಳನ ಅನ್ನುವಂತಹದ್ದು ಕಾರಣ ಆಗ್ತೋಗುತ್ತೆ. ವಿಶ್ವ ಹಣಕಾಸು ನಿಧಿಯ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವ ಬ್ಯಾಂಕಿನ ಒಂದು ಸಾಲ ನೀಡಿಕೆ ಅದರ ಒಂದು ಉದ್ದೇಶಗಳಿಗೋಸ್ಕರ ಜನ್ಮ ತಾಳದಂತಹ ಇವು ಸರಿಯಾದಂತಹ ರೀತಿಯಲ್ಲಿ ಅಂದ್ರೆ ಹಿಂದುಳಿದ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಅಭಿವೃದ್ಧಿಗೆ ಸಂಬಂಧಪಟ್ಟ